ಅವಳ ಮಗ ಬಾಣಿ ತನಕ ಹೋಗಿ ಅವಳು ಹೇಳ್ತಿ ಅವನೇ ಸ್ವಾಮಿ ಎಲ್ಲ ನಮಗೆಲ್ಲ ತಂದಾಗ್ತಿತ್ತು, ಅವನೇ ನೋಡ್ಕೊಂತಿದ್ದಿತ್ತು. ಯಾರಪ್ಪ ಊರಿಗೆ ಹೋಗಿದ್ದ ಅವ್ರ ಹೆಂಡ್ತಿ ಮನೆಗೆ. ಬಂದು 6 ಗಂಟೆಗೆ ಬಿಟ್ಟನಂತೆ. ನಾನೊಂದು 7 ಗಂಟೆ 7 ಕಾಲಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ್ಮೇಲೆ ಇಲ್ಲಿ ಬರ್ತಾಯಿದ್ದೀನಿ, ಇಲ್ಲೇ ಇದ್ದೀನಮ್ಮ ಅಂದ. ಒಂದು 10 ನಿಮಿಷಕ್ಕೆ ಫೋನ್ ಬಂದದೆ. ನಾನು ಇರಲಿಲ್ಲ, ವಾಶ್ರೂಮ್ಗೆ ಹೋಗಿದ್ದೆ. ನನ್ನ ಮಗನ ಕೈಗೆ ಮಾತಾಡ್ದ, ಯಾರೋ ಬೇರೆ ಹುಡುಗ. ಯಾವ ಊರಿಗೆ ಹೋಗಿದ್ರು? ಬೆಳಗ್ಲಕ್ಕೆ ಹೋಗಿದ್ದ ಅವ್ರ ಹೆಂಡ್ತಿ ಮನೆಗೆ. ಹೆಂಡತಿ ಊರಲ್ಲಿದ್ರ? ಬಾಣಿ ತನಕ ಹೋಗಿದ್ದ ಹುಡುಗಿ. ಬಾಣಿ ತನಕ ಬರ್ಬೇಕಾರೆ 26 ವರ್ಷ. ಕೆಲ್ಸಕ್ಕೆ ಹೋಗ್ತಿದ್ರ? ಓದ್ತಾ ಇದ್ದ ಕಣಪ್ಪ, ಫ್ಯಾಕ್ಟ್ರಿಗೆ ಓದ್ತಿದ್ದ. ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ನನಗೆ ಗೊತ್ತಾಗಲಿಲ್ಲ, ಹೇಳಲಿಲ್ಲ ಇವರು, ನನಗೆ ಹೇಳಲಿಲ್ಲ. ಆಮೇಲೆ ಎಲ್ಲ ನನ್ನ ಚಿಕ್ಕ ಮಗನೂ ಒಂದೇ ಹೆಸ್ರಿಗೆ ಕೊಡೋದ. ಆಮೇಲೆ ಫೋನ್ ಮಾಡಿದ್ಕೆ ಅಭಿ ಬಂದ ಅಂತ ಕೇಳಿರು. ಇಲ್ಲ, ಅಭಿ ಬಂದಿಲ್ಲ ಅಂದೆ. ನನಗೆ ಗೊತ್ತಾಯ್ತು. ಆಮೇಲೆ ನಮ್ಮ ಯಾಗಡೆ ಮನೆ ಇರೋ ಹುಡುಗ ಬಂದು ನನ್ನ ಬಾರಮ್ಮ ಅಭಿ ಹಣ್ಣು ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಯ್ತು. ಅಷ್ಟೇ ಗೊತ್ತಾಗಿತ್ತು ನಂಗಲ್ಲಿ. ಅಭಿಷೇಕ್ ಅಂತ, ಅವನು ಬಿ ಎಲ್ ಕೆಲ್ಸಕ್ಕೆ ಹೋಗ್ತಾನೆ. ಕೆಲಸ ಮುಗಿಸ್ಕೊಂಡು ಸಂಜೆ ಬರಬೇಕಾದ್ರೆ ಬೈಕಿಂದ ಯಾರೋ ಲಾರಿಲೋ ಏನೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಯಾರು ಅಂತ ಏನು ಅಂತ ಗೊತ್ತಿಲ್ಲ. ಇದು ಪೊಲೀಸವ್ರ ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗೆ ಬರ್ಬೇಕು ಸರ್. ಇವಾಗ ಎಲ್ಲಿಂದ ಎಲ್ಲಿಗೆ ಬರ್ತಿರುತ್ತಮ್ಮ ಅಭಿಷೇಕ್? ಅಂದ್ರೆ ಕೆಲಸಕ್ಕೆ ಹೋಗಿ ಸರ್ ಅವರು ಜಾಲಹಳ್ಳಿ ಕ್ರಾಸು BL ಕಂಪ್ನಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು ಸರ್. ಇವಾಗ ಯಾರು ಗುದ್ದಿರೋದು ಅಂತ ಗೊತ್ತಾಗಿಲ್ಲ? ಇಲ್ಲ ಸರ್, ಯಾರು ಅಂತ ಗೊತ್ತಿಲ್ಲ. ಏನು ಇಬ್ಬರು ಏನೋ ಇದ್ದಾರೆ. ಇನ್ನೊಂದು ಬೈಕ್ ಇತ್ತಂತೆ ಸರ್. ಆ ಬೈಕು ಫಸ್ಟ್ ಆ ಬೈಕು ಗುದ್ದಿದ್ದಾರೆ. ಅವನಿಂದ ಇವನು ಬರ್ತಿದ್ದಾನೆ. ಆ ಬೈಕ್ನ ಬಚಾವ್ ಮಾಡೋಕೆ ಹೋಗಿ ಇವನು ಗುದ್ದಿದ್ದಾರೆ ಅಂತ. ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ನಮ್ಗೆ ಯಾರೋ ಹಿಂಗೆ ಕಾಲ್ ಮಾಡಿದ್ರು ಸರ್. ಆಮೇಲೆ ಹೋಗಿ ನಾವು ಆಸ್ಪತ್ರೆ ಹತ್ರ ನೋಡಿದಾಗ ಈ ಥರ ಡೆತ್ ಆಗಿತ್ತು ಸರ್. ಇವಾಗ ಕಂಪ್ಲೇಂಟ್ ಆಗಿದೆ? ಹೌದು ಸರ್, ಕಂಪ್ಲೇಂಟ್ ಆಗಿದೆ. ಯಾವ ಸ್ಟೇಷನ್ಗೆ ಆಗಿದೆ ಕಂಪ್ಲೇಂಟ್? ಇದು ಸೌಲ್ದಿನಹಳ್ಳಿ ಸರ್. ಸೋಲನ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಹಾಂ ಸರ್. ಇವಾಗ ಯಾವ ಗಾಡಿ ಏನು ಅಂತ ನಿಮಗೆ ಇಲ್ಲ ಸರ್, ಏನು ಅಂತ ಗೊತ್ತಿಲ್ಲ. ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಅಕಸ್ಮಾತ್ ಇದು ಹಿಟ್ ಆ್ಯಂಡ್ ರನ್ ಅಂತೀರಾ ಅಥವಾ ಬೇಕು ಅಂತ ಯಾರ್ದಾರ ಮಾಡಿರೋ ಥರ ಏನು ನಿಮಗೆ? ಇದೇನು ಪೊಲೀಸವ್ರ ತನಿಖೆಯಿಂದನೇ ಗೊತ್ತಾಗ್ಬೇಕು ಸರ್. ನಿಮ್ಮ ತಮ್ಮವ್ರಿಗೆ ಏನಾರು ಇತ್ತೀಚೆಗೆ ಗಲಾಟೆ ಪಲಾಟೆ ಈ ಥರ? ಆ ಥರ ಏನಿಲ್ಲ ಸರ್. ಅವ್ನು ಒಳ್ಳೆ ಹುಡುಗ. ಅವ್ನ ಕೆಲಸ ಆಯಿತು, ಅವನಾಯ್ತು ಅಂತ ಇದ್ದಾನೆ ಸರ್. ಇನ್ನೊಬ್ರು ಮದುವೆ ಎಲ್ಲ ಹೌದು ಸರ್, ಮದುವೆ ಆಗಿತ್ತು. 1.5 ತಿಂಗಳು ಮಗು ಇದೆ.